ಎಲ್ರಿಗೂ ನಮಸ್ಕಾರ. ನಾವಿಬ್ರು ಎಂಪ್ಲಾಯೀಸ್. ಸೊ ಹಾಗಾಗಿ ಎಂಪ್ಲಾಯೀಸ್ಗೆ ಒಂದು ಗುಡ್ ನ್ಯೂಸ್ ನಾವು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಮೊದಲನೇ ಗುಡ್ ನ್ಯೂಸ್ ಏನು ಅಂತ ಹೇಳಿ ಇವ್ರು ಹೇಳ್ತಾರೆ. ಆಕ್ಚುಲಿ ಮಾರ್ಚ್ 31st ಏನು ಫೈನಾನ್ಷಿಯಲ್ ಇಯರ್ ಎಂಡ್ ಆಯ್ತು. ಸೊ ಏಪ್ರಿಲ್ 1st ಇಂದ ನ್ಯೂ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸೆಂಟ್ರಲ್ ಗವರ್ಮೆಂಟ್ ಹೊಸ ರೂಲ್ಸ್ ತರ್ತಾ ಇದೆ. ಸ್ಯಾಲರಿನಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ, ವರ್ಕಿಂಗ್ ಟೈಮಿಂಗ್ಸ್ ನಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಸೊ ಸ್ಯಾಲರಿನಲ್ಲಿ ಟೋಟಲ್ ಸಿಟಿಸಿ ನಲ್ಲಿ ಫಸ್ಟ್ ಬೇಸಿಕ್ ಸ್ಯಾಲರಿ 30% ಮಾತ್ರ ಇತ್ತು. ಸೊ ಇವಾಗ ಅದನ್ನ 50% ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗ್ರಾಚ್ಯುಯಿಟಿ ಕೂಡ ಮೊದಲು 5 ಇಯರ್ಸ್ಗೆ ಕೊಡಬೇಕಿತ್ತು, ಇವಾಗ ಅದನ್ನ 1 ಇಯರ್ಗೆ ಇಟ್ಟಿದ್ದಾರೆ. ಗ್ರಾಚ್ಯುಯಿಟಿ ಅಮೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಹೌದು. ಅದಾದ್ಮೇಲೆ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಅಂದ್ರೆ ಸೊ ಈಗ ಒಂದು ಎಂಪ್ಲಾಯಿ ರೆಸಿಗ್ನೇಷನ್ ಮಾಡಿ ರಿಸೈನ್ ಮಾಡಿ ಕೆಲಸಕ್ಕೆ ಒಂದು ಲಾಸ್ಟ್ ವರ್ಕಿಂಗ್ ಡೇ ಆಗಿ ಮೊದಲು 30 to 60 days ವರ್ಗುನು ಸ್ಯಾಲರಿನ ಕೊಡ್ತಾ ಇದ್ರು, ಸರಿನಾ, ಹೋಲ್ಡ್ ಮಾಡ್ತಾ ಇದ್ರು. ಸೊ ಈಗ ಅದು 2 days ಒಳಗಡೆ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಮುಖ್ಯವಾದ ವಿಚಾರ, ಇದನ್ನು ಹೇಳಲೇಬೇಕು. ಯೂಶಲಿ ಕಂಪ್ನಿಗಳಲ್ಲಿ ಬೇರೆ ತರ ಎಲ್ಲ ದುಡಿಸ್ಕೊಳ್ತಾ ಇದ್ರು, 10 hours 12 hours ಹೀಗೆ ಕೆಲಸಗಳು ಅಂದ್ರೆ ಲೆಕ್ಕಕ್ಕೆ ಇರ್ತಾ ಇರ್ಲಿಲ್ಲ, ಅಷ್ಟು ಅವರ್ಸ್ಗಳು ದುಡಿತಾ ಇದ್ವಿ ನಾವು. ಆದ್ರೆ ಇದೀಗ 8 hours ಮಾತ್ರ ಕಡ್ಡಾಯವಾಗಿ 8 hours ಕೆಲಸ ಮಾಡಬೇಕು. ಇನ್ ಕೇಸ್ 8 hours ದಾಟಿ ಏನಾದ್ರೂ ಕೆಲಸ ಮಾಡಿದ್ರೆ ಅವರಿಗೆ ಡಬಲ್ ಸ್ಯಾಲರಿ ಆಫರ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಎಸ್, ಇಷ್ಟು ಬೆನಿಫಿಟ್ಸ್ ಗಳು ಯಾವಾಗ ಜಾರಿ ಆಗ್ತದೆ? ಏಪ್ರಿಲ್ 1st ಇಂದ ನ್ಯೂ ಫೈನಾನ್ಷಿಯಲ್ ಇಯರ್ ಇಂದ ಜಾರಿ ಆಗ್ತದೆ. ಎಸ್, ಈ ಇನ್ಫಾರ್ಮೇಶನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.